ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ ಅದರ 33ರಿಂದ 36ನೇ ವಾಕ್ಯ ತನಕ ಏನು ಹೇಳ್ತಿದೆ? ಆಹಾ, ದೇವರ ಐಶ್ವರ್ಯವು, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವರು ಯಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟ ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಎಲ್ಲರೆಡೆ ಸಮಸ್ತವು ಹಿಂಗೆ ಆಕ್ಷನ್ ಮಾಡಿ ಹೇಳ್ರಿ. ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿಯೇ ಇರುತ್ತದೆ. ಆತನಿಗೆ ಸದಾಕಾಲವೂ ಸ್ತೋತ್ರವಾಗಲಿ. ಆಮೆನ್. ಅಪೊಸ್ತಲನಾದ ಪೌಲನು ರೋಮನವರಿಗೆ ಬರಬೇಕಾದ್ರೆ ದೇವರ ಅಸ್ತಿತ್ವದ ಕುರಿತಾಗಿ, ದೇವರ ದೈವತ್ವದ ಕುರಿತಾಗಿ, ದೇವರ ಕಾರ್ಯವೈಖರ್ಯ ಕುರಿತಾಗಿ, ದೇವರು ಯಾರಾಗಿದ್ದಾನೆ ಎಂಬುದರ ಕುರಿತಾಗಿ ಎಷ್ಟು ಮಾರ್ಮಿಕವಾಗಿಯೂ ಪ್ರಕಟಣಯುಕ್ತವಾಗಿಯೂ ಆತನು ಬರೆದಿದ್ದಾನೆ. ಇದು ಸುಮ್ಮನೆ ನಮಗೆ ಅರ್ಥ ಆಗೋದಿಲ್ಲ ರೀ. ವಾಕ್ಯ ಹೆಂಗೆ ಹೇಳ್ತಿದ್ದದು? ಸ್ಟಾರ್ಟಿಂಗ್ ಏನು ಹೇಳ್ತಿದ್ದದು? ಆಹಾ, ದೇವರ ಐಶ್ವರ್ಯವು ನೋಡ್ರಿ ಹೇಗೆ ಹೇಳ್ತದೆ. ಆಹಾ, ದ ಗಾಡ್ಸ್ ಸ್ಪ್ಲೆಂಡರ್, ದೇವರ ಕಾರ್ಯ, ದೇವರ ಐಶ್ವರ್ಯ, ದೇವರು ಏನು ಮಾಡ್ತಾ ಇದ್ದಾನೆ ರಕ್ಷಣೆಗೋಸ್ಕರ, ಅದನ್ನು ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾವು ಇಟ್ಸ್ ಔಟ್ ಆಫ್ ಅವರ್ ಇಮ್ಯಾಜಿನೇಷನ್. ಅದು ನಮ್ಮ ಒಂದು ಊಹೆಗಿಂತಲೂ ನಿಲುಕದೆ ದೊಡ್ಡ ಅಗಾಧವಾಗಿರುವಂಥ ಸಂಗತಿ ಆಗಿದೆ. ನೋಡ್ರಿ, ಅದಕ್ಕೆ ಹೇಳ್ತಿದೆ ಇನ್ ದ ಬಿಗಿನಿಂಗ್ ಗಾಡ್. ಎಲ್ಲರೂ ಇನ್ ದ ಬಿಗಿನಿಂಗ್ ಗಾಡ್. ಆದಿಯಲ್ಲಿ ದೇವರು ಯಾರಾಗಿದ್ದಾನೆ? ದ ಗಾಡ್ ಈಸ್ ಆಲ್ವೇಸ್ ಎಕ್ಸಿಸ್ಟ್. ಫಾರ್ ಹೀಸ್ ಪರ್ಪಸ್. ದೇವರು ತನ್ನ ಉದ್ದೇಶಕ್ಕೋಸ್ಕರ ಆತನು ಇದ್ದಾನೆ, ಇರುವಾತನಾಗಿದ್ದಾನೆ. ಆಮೆನ್. ಅದಕ್ಕೆ ಆತನಿಗೆ ಹೇಳ್ತದೆ ಆಲ್ಫಾ ಆ್ಯಂಡ್ ಒಮೆಗಾ ಎಂಬುದಾಗಿ. ಆತನೇ ಪ್ರಾರಂಭ, ಆತನೇ ಸಮಾಪ್ತಿ. ನೋಡ್ರಿ, ಆ ಪ್ರಾರಂಭ ಮತ್ತು ಸಮಾಪ್ತಿಯ ಒಳಗಡೆ ದೇವರ ಒಂದು ಯೋಜನೆಗಳು ಬರುವಂಥದ್ದಾಗಿದೆ. ದೇವರು ಹೇಗೆ ಆತನು ತನ್ನನ್ನು ತಾನು ತೋರ್ಸ್ಪಡಿಸ್ಕೊಳ್ಳುವನಾಗಿದ್ದಾನೆ ಅಂದರೆ ನೆಕ್ಸ್ಟ್ ಬರ್ತಿದೆ ವಾಕ್ಯವಾಗಿ. ಆ ದೇವರು ಹೇಗೆ ಆತನು ತನ್ನನ್ನು ತಾನು ತೋರ್ಪಡಿಸಿಕೊಂಡಿದ್ದಾನೆ ದೇವರೆಂಬುದಾಗಿ ಹೇಳಬೇಕಾದ್ರೆ ನೋಡ್ರಿ, ನಮಗೆ ಇನ್ನೊಂದು ವಿಷಯ ನಮ್ಗೆ ಯಾವಾಗಲೂ ಗಮನದಲ್ಲಿರಬೇಕು. ದೇವರೆಂಬುದಾಗಿ ಹೇಳ್ಬೇಕಾದ್ರೆ ನೋಡಿ, GOD, ಗಾಡ್ ಎಂಬುದಾಗಿ ನಾವು ಹೇಳ್ತೀವಿ, ರೈಟ್? ಗಾಡ್ ಮೀನ್ಸ್ ದ ಗಾಡ್ ಆಫ್ ಸೃಷ್ಟಿಕರ್ತನು. ಕನ್ನಡದಾಗ ಬರೀತೀನಿ ನಾನು. ಸೃಷ್ಟಿಕರ್ತ. ಓ ಸ್ಟ್ಯಾಂಡ್ಸ್ ಪಾಲನಕರ್ತ. ಆ್ಯಂಡ್ D ಲಯಕರ್ತ. ಸೃಷ್ಟಿ ಮಾಡುವವನಾಗಿದ್ದಾನೆ. ಅದನ್ನು ಪಾಲಿಸ್ಕೊಂಡು ಆತನು ಬರುವವನಾಗಿದ್ದಾನೆ, ಜನ್ರೇಷನ್ ಟು ಜನ್ರೇಷನ್. ದೆನ್ ಆತನು ದೇವರಿಗೆ ಒಂದು ಸಾರಿ ಯಾರಾದರೂ ಅವಿಧೇಯರಾಗೋದಾಗಿದ್ದರೆ, ದೇವರಿಗೆ ವಿರೋಧವಾದಂಥ ಕಾರ್ಯಗಳಲ್ಲಿ ಜೀವಿಸೋದಾಗಿದ್ದರೆ, ದೇವರನ್ನು ಬಿಟ್ಟು ಜೀವಿಸುವಂಥವ್ರಾಗಿದ್ದರೆ ಅವ್ರು ಖಂಡಿತವಾಗಿಯೂ ಕೂಡ ಅವ್ರು ಏನಾಗಿದ್ದಾರೆ? ಡೆಸ್ಟ್ರಾಯರ್. ಸೊ ಗಾಡ್ ಈಸ್ ಎ ಜನರೇಟರ್ ಆ್ಯಂಡ್ ಆಪ್ರೇಟರ್ ಆ್ಯಂಡ್ ದ ಡೆಸ್ಟ್ರಾಯರ್. ದೇವರು ಈ ಒಂದು ಸಿಸ್ಟಮ್ನಲ್ಲಿ ಆತನು ಇದ್ದಾನೆ, ತನ್ನ ಕಾರ್ಯವನ್ನೆಲ್ಲ ಆತನು ಮಾಡುವನಾಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಗಾಡ್ ಈಸ್ ಇನ್ ಟ್ರಿನಿಟಿ. ತ್ರಿಯೇಕ ಅಂದರೆ ಟ್ರಿನಿಟಿ. ಹೇಗಿದ್ದಾರೆ ಟ್ರಿನಿಟಿನಲ್ಲಿ? ಗಾಡ್ ದ ಫಾದರ್, ಆತನ ತಂದೆ ಆಗಿದ್ದಾನೆ. ಆತನು ಯಾರಾಗಿದ್ದಾನೆ? ನೋಡ್ರಿ, ಆತನು ಯಾರಾಗಿದ್ದಾನೆ? ತಂದೆಯೂ ಹೌದು, ಮಗನೂ ಹೌದು, ಪವಿತ್ರಾತ್ಮನೂ ಕೂಡ ಆತನಾಗಿದ್ದಾನೆ. ಗಾಡ್ ಈಸ್ ಇನ್ ಟ್ರಿನಿಟಿ. ಫಾದರ್ ಈಸ್ ಎ ಗಾಡ್, ಆಮ್ ಐ ರೈಟ್? ಸನ್ ಈಸ್ ಎ ಗಾಡ್, ಆಮ್ ಐ ರೈಟ್? ಹೋಲಿ ಸ್ಪಿರಿಟ್ ಆಲ್ಸೋ ಗಾಡ್. ಈ ಫಾರ್ಮ್ನಲ್ಲಿ ಇದ್ದಾರೆ. ಇದೇ ಫಾರ್ಮ್ನಲ್ಲಿ ದೇವರು ಏನಾಗಿದ್ದಾರೆ? ನನ್ನನ್ನು ನಿನ್ನ ದೇವರು ಉಂಟು ಮಾಡಿದ್ದಾರೆ. ನಮ್ಮಲ್ಲಿ ಕೂಡ ಪ್ರಾಣ, ಆತ್ಮ, ಶರೀರ ಆಯಿತಾ? ಶರೀರ ಇಲ್ಲಾಂದರೆ ಏನಾಗಿರ್ತೀವಿ ನಾವೆಲ್ಲರೂ? ಆತ್ಮಗಳಾಗಿರ್ತೀವಿ ಅಷ್ಟೇ. ನಾವಿಲ್ಲಿ ಆತ್ಮಗಳಾಗಿ ನಾವು ಕುತ್ಕೊಂಡಿಲ್ಲ. ಶರೀರಧಾರೆ ಆಗಿದ್ದೇವೆ. ಆ ಶರೀರದ ಒಳಗಡೆ ದೇವರು ಪ್ರಾಣನೂ ಇಟ್ಟಿದ್ದಾನೆ, ಅದರೊಳಗಡೆ ಆತ್ಮನನ್ನು ಸಹ ಇಟ್ಟಿದ್ದಾನೆ. ವೆನ್ ವಿ ಕ್ರಿಯೇಟೆಡ್, ನಾವು ಯಾವಾಗ ಸೃಷ್ಟಿಸಲ್ಪಡಬೇಕಾಗಿತ್ತೋ, ನಾವು ಯಾವಾಗ ಸೃಷ್ಟಿಸಲ್ಪಡ್ತಾ ಇದ್ವೋ, ಆ ಸೃಷ್ಟಿಯಲ್ಲಿ ಏನಾಗಿದೆ ಅಂದರೆ ತಂದೆಯ ಇಮೇಜು ನಮ್ಮ ಒಳಗಡೆ ಇದೆ.
ಮಗನ ಇಮೇಜ್ ನಮ್ಮ ಒಳಗಡೆ ಇದೆ, ಪವಿತ್ರಾತ್ಮನ ಇಮೇಜ್ ನಮ್ಮ ಒಳಗಡೆ ಇದೆ. ಓಕೆ, ತಂದೆ ನಮಗೆ ಉಸಿರು ಕೊಟ್ಟವನಾಗಿದ್ದರೆ ಓಕೆ, ಮಗ ನಮಗೆ ಶರೀರದ ಆರೆಯನ್ನು ಕೊಟ್ಟಿದ್ದಾನೆ, ಪವಿತ್ರಾತ್ಮ ನಮಗೆ ಆತ್ಮವನ್ನು ಕೊಟ್ಟಿದ್ದಾನೆ. ರೈಟ್? ಸೊ ಈ ಇಮೇಜಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಇದು ಒಂದೇ ಅಲ್ಲ, ದೇವರು ತನಗೆ ಬೇಕಾದನ್ನೆಲ್ಲವನ್ನು ಆತನು ಓಕೆ ತಾನು ಸೃಷ್ಟಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಸೃಷ್ಟಿ ಮಾಡಿ ನೋಡ್ರಿ, ಈ ಮನುಷ್ಯನಿಗೆ ಭೂಮಿ ಮೇಲೆ ಇರುವಂಥ ಎಲ್ಲದರ ಮೇಲೆ ಅಧಿಕಾರಿಯನ್ನಾಗಿ ದೇವರು ಇಟ್ಟಿದ್ದಾನೆ. ಹೋಗಿರಿ, ಹೆಚ್ಚಿರಿ, ಫಲ ಕೊಡ್ರಿ, ಬಹು ಸಂತಾನವುಳ್ಳವರಾಗಿರ್ರಿ, ಈ ಭೂಮಿಯನ್ನು ವಶಪಡಿಸ್ಕೊಳ್ರಿ, ಈ ಭೂಮಿಯನ್ನು ತುಂಬಿಕೊಳ್ಳ್ರಿ, ಎಲ್ಲದರ ಮೇಲೆ ನಾನು ನಿಮಗೆ ಅಧಿಕಾರವನ್ನು ನಾನು ಕೊಟ್ಟಿದ್ದೇನೆ. ಐ ಗಿವ್ ಆಲ್ ದ ಅಥಾರಿಟಿ, ಎಲ್ಲ ಅಥಾರಿಟಿ ನಾನು ನಿಮಗೆ ಕೊಟ್ಟಿದ್ದೇನೆ. ಓಕೆ, ಕೊಡೋ ಉದ್ದೇಶ ಏನಾಗಿತ್ತಂದರೆ ಓಕೆ, ಈ ಶುಡ್ ಬಿ ಲಿವ್ ವಿತ್ ಗಾಡ್. ಈ ಮನುಷ್ಯನು ದೇವರ ಜೊತೆಗೆ ಆತನು ಬದುಕಬೇಕಾಗಿತ್ತು, ದೇವರ ಜೊತೆಗೆ ಜೀವಿಸಬೇಕಾಗಿತ್ತು. ತಂದೆಗೆ ಆತರು ಯಾರಾಗಿದ್ದಾರೆ? ಈಗ ತಂದೆಗೆ ಯಾರಾಗಿರಬೇಕು? ತಂದೆಗೆ ಯಾರು ಹೇಳ್ರಿ? ತಂದೆಗೆ ಯಾರು? ಮಗನು ಅಥವಾ ಮಗಳು, ಓಕೆ, ಅಥವಾ ಮಕ್ಕಳಂತ ಬರ್ತೀನಿ ತಡ್ರಿ. ಮಕ್ಕಳು. ತಂದೆಗೆ ನಾವು ಯಾರಾಗಿದ್ದೇವೆ? ಮಕ್ಕಳು. ಇದು ಒಂದೇ ಉದ್ದೇಶಕ್ಕೋಸ್ಕರ ನಾವೇನಂತ ಕರಿತೀವಿ? ಪರಲೋಕದಲ್ಲಿರುವ ಏನಂತ ಕರಿತೀವಿ ನಾವು? ಅವರ್ ಗಾಡ್ ಇನ್, ಅವರ್ ಫಾದರ್ ಇನ್ ಹೆವೆನ್. ಪರಲೋಕದ ತಂದೆ ಏಸಪ್ಪ. ಓಕೆ, ಎಸ್. ನೋಡ್ರಿ, ನಮಗೆ ಆತನಿಗೆ ನಾವು ಯಾರಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಮಗನಿಗೆ ನಾವು ಯಾರಾಗಿದ್ದೇವೆ? ಶಿಷ್ಯರಾಗಿದ್ದೇವೆ. ವಿ ಆರ್ ದ ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ದಟ್ ಮೀನ್ಸ್ ವಿ ಆರ್ ದ ಫಾಲೋವರ್ಸ್. ನಾವು ಆತನನ್ನು ಹಿಂಬಾಲಿಸುವಂಥವ್ರು. ಪವಿತ್ರಾತ್ಮನಿಗೆ ನಾವು ಯಾರಾಗಿದ್ದೇವೆ ಹೇಳ್ರಿ? ಮಿಷನರೀಸ್, ವಿಟ್ನೆಸ್, ಸ್ಪಿರಿಟ್ ಫೀಲ್ಡ್ ಮಿಷನರೀಸ್. ಹಾಗೆ ದೇವರು ನಮ್ಮನ್ನು ಸಾಕ್ಷಿಗೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಂಥ ದೇವರು, ಓಕೆ, ಸ್ವಲ್ಪ ಅಳಸಮ ಇದು. ಇಂಥ ದೇವರು ಹೇಗೆ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ? ವಾಕ್ಯವಾಗಿ ಆತನು ಪ್ರಕಟಿಸಿಕೊಂಡಿದ್ದಾನೆ. ಆ ವಾಕ್ಯ ನಮಗೆ ಎಲ್ಲಿ ಸಿಗ್ತದೆ? ಹೇಗೆ ನಾವು ದೇವರನ್ನು ನೋಡ್ತೀವಿ ಅಂದರೆ ಸ್ಕ್ರಿಪ್ಚರ್ಸ್, ವಾಕ್ಯಗಳಲ್ಲಿ ನಾವು ದೇವರನ್ನು ನಾವು ನೋಡ್ತೇವೆ. ವಾಕ್ಯಗಳಲ್ಲಿ ದೇವರ ಕಾರ್ಯವನ್ನು ನಾವು ನೋಡ್ತೇವೆ. ವಾಕ್ಯಗಳಲ್ಲಿ ಆತನ ಗುಣ ಸ್ವಭಾವಗಳನ್ನು ನಾವು ನೋಡ್ತೇವೆ. ವಾಕ್ಯಗಳಲ್ಲಿ ಓಕೆ ಆತನು ಎಂಥ ಸರ್ವಶಕ್ತನೆಂಬುದಾಗಿ ಆತ ನಮಗೆ ಗೊತ್ತಾಗ್ತದೆ. ವಾಕ್ಯಗಳಲ್ಲಿ ಆತನ ರಕ್ಷಣಾ ಕಾರ್ಯ ಏನೆಂಬುದಾಗಿ ಗೊತ್ತಾಗ್ತದೆ. ಈ ದೇವರು ಹೇಗೆ ತನ್ನನ್ನು ಪ್ರಕಟಿಸಿಕೊಂಡನು? ವಾಕ್ಯವಾಗಿರುವ ಆತನು ನಮ್ಮ ಮಧ್ಯದಲ್ಲಿ ಯಾರಾಗಿ ಜನಿಸಿ ಬಂದನು? ಯೇಸು ಎಂಬುದಾಗಿ ಆತನೇನಾಗಿದ್ದಾನೆ? ಆತನು ಜನಿಸಿ ಬಂದಿದ್ದಾನೆ. ದೇವರು ತನ್ನ ತ್ರಿಏಕತ್ವದಲ್ಲಿ ಬರೇ ವಾಕ್ಯವಾಗಿ ಗಾಳಿಯಲ್ಲಿ ಮಾತನಾಡುವ ದೇವರಾಗಿ, ಆಕಾಶವಾಣಿಯಲ್ಲಿ ಮಾತನಾಡುವವನಾಗಿ ಅಷ್ಟೇ ನಮಗೆ ಕಾಣಿಸ್ಕೊಡ್ಲಿಲ್ಲ. ಅದರ ಬದಲಾಗಿ ಓಕೆ ಆತನು ವಾಕ್ಯವಾಗಿರುವ ಆತನು ನಮ್ಮ ಮಧ್ಯದಲ್ಲಿ ನರಾವತಾರವಾಗಿ ಎತ್ತಿ ಬಂದನೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬುವವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯಾ. ಈಗ ದೇವರ ಈ ರಕ್ಷಣಾ ಕಾರ್ಯದಲ್ಲಿ ದೇವರು ಯೇಸುವನ್ನು ಆತ ತನ್ನ ಮಗನನ್ನು ಕಳಿಸ್ಕೊಡ್ಬೇಕಾಗಿತ್ತು. ಜಾನ್ 3:16 ಹೇಳ್ತದೆ, ಈ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಯಾವ ಮಗನಿತನು? ವಾಕ್ಯ ಸ್ವರೂಪನಾಗಿರುವ ಮಗನು ನರಾವತಾರ ಎತ್ತಿ ಎಲ್ಲರ ರಕ್ಷಣೆಗೆ ಆತನ ಕಾರಣನಾದನು. ಆಮೇನ್. ಯಾವ ಮನುಷ್ಯನು ದೇವರ ಸಂಬಂಧದಿಂದ ಆತನು ದೂರವಾಗಿದ್ನೋ, ಈ ಯೇಸು ಮತ್ತೆ ತಿರುಗಿ ಅದೇ ವಾಕ್ಯವನ್ನು ತಿಳಿಸಿ, ಅದೇ ವಾಕ್ಯವನ್ನು ಬೋಧಿಸಿ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ತಂದೆಯ ಬಗ್ಗೆ ಆತನು ಮಾತನಾಡ್ತಾ ಇದ್ದಾರೆ. ಯೇಸ್ವಾಮಿ ಹೇಳ್ತಾರೆ, ನಾನು ತಂದೆ ಒಂದಾಗಿದ್ದೇವೆ, ನಾನು ತಂದೆ ಒಂದಾಗಿದ್ದೇವೆ ಅಂತಂದೇಳಿ ಆತನು ಹೇಗೆ ಹೇಳಿದನು? ವಾಕ್ಯವಾಗಿ ಆತನು ಹೇಳಿದನು, ವಾಕ್ಯವಾಗಿ ಮಾತನಾಡಿದನು. ಆ 3.5 ವರ್ಷದ ಉಪದೇಶ ಐತಲ್ಲ, ಅದು ಪ್ರಪಂಚವನ್ನು ತಲೆ ಕೆಳಗಾಗಿ ಮಾಡಿದಂಥ ಉಪದೇಶ, ನಮ್ಮನ್ನು ದೇವರನ್ನು ಪರಿಚಯ ಮಾಡಿಕೊಟ್ಟಂಥ ಉಪದೇಶ. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ಆ ಕೃಪೆ ತಂದೆಯಿಂದ ಬಂದಿದ್ದು. ಆ ತಂದೆ ಜೊತೆ ನೀವು ಒಂದಾಗ್ರಿ, ತಂದೆಗೆ ಮಕ್ಕಳಾಗ್ರಿ. ಆ ತಂದೆ ಜೊತೆಗೆ ಸಂಬಂಧವನ್ನು ಏರ್ಪಡಿಸೋದಕ್ಕೋಸ್ಕರ ದೇವರು ತನ್ನ ತ್ರಯೇಕತ್ವದಲ್ಲಿ ಯೇಸುವನ್ನು ಕಳಿಸಿಕೊಟ್ಟರು. ಆಮೇನ್. ಈ ಯೇಸುವು ಹೇಗೆ ತುಂಬಿದವನಾಗಿದ್ದನು? ಪವಿತ್ರ ಆತ್ಮನಿಂದ ಆತನೇನಾಗಿದ್ದನು? ತುಂಬಿಸಲ್ಪಟ್ಟವನಾಗಿದ್ದನು. ಪವಿತ್ರ ಆತ್ಮನಿಂದಲೇ ಜನಿಸಿದ, ಪವಿತ್ರಾತ್ಮನಿಂದಲೇ ಓಕೆ ಜೀವಿಸಿದ, ಪವಿತ್ರಾತ್ಮನಿಂದಲೇ ಆತನು ಶಿಲುಬೆಗೇರಿದ, ಓಕೆ ಪವಿತ್ರಾತ್ಮನಿಂದಲೇ ಮರಣಿಸಿದ, ಪವಿತ್ರಾತ್ಮನಿಂದಲೇ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ. ಅದಕ್ಕೆ ಯೇಸು ಹೇಳ್ತಾರೆ, ನಾನೀಗ ಹೊರಟೋಗ್ತೀನಿ,
ಆದರೆ ನಿಮಗೆ ಬೇರೊಬ್ಬ ಸಹಾಯಕ ನಾನು ನಿಮಗೆ ಕಳಿಸಿಕೊಡ್ತೇನೆ. ಆತನು ನಿಮ್ಮ ಮೇಲೆ ಬಂದಾಗ ಆತನು ನಿಮಗೆ ಸಕಲ ಸತ್ಯಕ್ಕೆ ಆತ ನಿಮ್ಮನ್ನು ನಡೆಸುವಂಥವನಾಗಿರ್ತಾನೆ. ಎಲ್ಲ ನಿಜವಾದಂಥ ಒಂದು ಸತ್ಯಕ್ಕೆ ಆತ ನಿಮ್ಮನ್ನು ನಡೆಸುವಂಥವನಾಗಿದ್ದಾನೆ ಎಂಬುದಾಗಿ ಪವಿತ್ರಾತ್ಮನನ್ನು ಆತನು ಪರಿಚಯಿಸಿದನು. ಈ ಪವಿತ್ರಾತ್ಮನು ದೇವರು ನಮ್ಮ ಮೇಲೆ ಬರಬೇಕಾದ್ರೆ 2 ವಿಷಯಗಳು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಒಂದು ಫಲಗಳು, ಇನ್ನೊಂದು ವರಗಳು. ರೈಟ್? ಓಕೆ, ಬೈಬಲಲ್ಲಿ ಇವೆರಡು ಇದೆ. ಪವಿತ್ರಾತ್ಮನಿಂದ ಬಂದಿದ್ದು ಒಂದು ಫಲ, ಇನ್ನೊಂದು ವರಗಳಿಂದ. ದೇವರು ತನ್ನ ಸಭೆಯನ್ನು ಫಲಗಳಿಂದನೂ ತುಂಬಿಸಿದ್ದಾನೆ, ವರಗಳಿಂದನೂ ತುಂಬಿಸಿದ್ದಾನೆ. ಓಕೆ, ಫಲ ಒಬ್ಬ ಮನುಷ್ಯನ ಆತ್ಮೀಯ ಬೆಳವಣಿಗೆಗೆ ಫಲಗಳು ಬೇಕು. ಆದರೆ ಸಭೆ ಪ್ರಯೋಜನಾರ್ಥಕವಾಗಿ ಏನು ಬೇಕು? ಜನರಿಗೆ ಪ್ರಯೋಜನಾರ್ಥಕವಾಗಿ ವರಗಳು ಬೇಕು ರೀ. ಆದರೆ ಇವತ್ತು ಫಲ ನಾನು ಅಭಿವೃದ್ಧಿ ಹೊಂದಬೇಕು, ನನ್ನ ವರ ಬೇರೆಯವರಿಗೋಸ್ಕರ. ಆದರೆ ಇವತ್ತು ನಾವು ಏನು ಮಾಡ್ತೀವಿ ಗೊತ್ತಾ? ವರ ನಮ್ಮೊಳಗಡೆ ಇಟ್ಕೊಂಡಿದ್ದೇವೆ. ಐ ಆಮ್ ಪಾಸ್ಟರ್, ಐ ಆಮ್ ಪ್ರಾಫೆಟ್, ಓಕೆ, ಐ ಆಮ್ ಎ ಹೀಲರ್ ಅಂತ ಎಲ್ಲ ನೋಡಿ ಫಲ ಅವನಲ್ಲಿಲ್ಲ, ಬೇರೆಯವರಲ್ಲಿ ಫಲ ಹುಡುಕ್ತಾ ಇದ್ದೀವಿ. ನೀನು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತಂದೇಳಿ ಫಲಗಳು ಬೇರೆಯವರಲ್ಲಿ ಹುಡುಕ್ತೇವೆ. ನೋ, ಫಲಗಳು ಇರೋದು ನಾವು ಸ್ವಂತವಾಗಿ ನಾವು ಅಭಿವೃದ್ಧಿ ಆಗಲು. ವರಗಳು ಓಕೆ, ಅದು ದೇವರ ಸೇವೆಗಾಗಿ ಉಪಯೋಗಿಸಲ್ಪಡಲ್ಲ. ಇದು ಎರಡೂ ಫಲ ಮತ್ತು ವರಗಳು ಯಾರಿಗೋಸ್ಕರ? ಯೇಸುವಿಗೋಸ್ಕರ ಅಷ್ಟೇ. ಯಾರಿಗೋಸ್ಕರ? ಹಲೋ, ಯಾರಿಗೋಸ್ಕರ? ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳು, ವರಗಳು, ಅದು ಜಸ್ಟ್ ನಾವು ಯೇಸುವಿಗೋಸ್ಕರ ಜೀವಿಸಬೇಕು. ಆ ಯೇಸು ಯಾರಾಗಿದ್ದಾರೆ? ಆ ವಾಕ್ಯವು ಯಾರಾಗಿದ್ದಾರೆ? ಆ ದೇವರು ಹೆಂಗೆ ಪ್ರಕಟಿಸಿಕೊಂಡಿದ್ದಾನೆ ಹೇಳ್ರಿ? ಹೆಂಗೆ? ಆ ವಾಕ್ಯವೆಂಬಾತನು ಹೆಂಗೆ ಆತನು ಜನಿಸಿ ಬಂದ? ಆ ಯೇಸು ಯಾವುದರಿಂದ ತುಂಬಿಸಲ್ಪಟ್ಟಿದ್ದ? ಆ ಪವಿತ್ರಾತ್ಮನಿಂದ ಸಿಕ್ಕುವಂಥದ್ದು ಫಲ ಮತ್ತು ವರ. ಫಲ ಯಾರಿಗೆ? ನನ್ನ ಅಭಿವೃದ್ಧಿಗೆ. ವರ ಯಾರಿಗೆ? ಸೇವೆ ಅಭಿವೃದ್ಧಿಗೆ. ಓಕೆ, ಈಗ ದೇವರು ಏನು ಮಾಡ್ದಂದರೆ, ಓಕೆ, ದೂತರನ್ನು ದೇವರು ಉಂಟು ಮಾಡಿದ್ರು. ಓಕೆ, ಏಂಜಲ್ಸ್ ದೇವದೂತರನ್ನು ಉಂಟು ಮಾಡಿದರು. ತ್ರೇಕತ್ವಾಗಿ ತಕ್ಷಣ ನಮಗೆ ಸಿಕ್ಕಿದ್ದು ಯಾರು? ಏಂಜಲ್ಸ್. ಓಕೆ, ನೋಡಿರಿ, ಏಂಜಲ್ಸ್ ಅಂತ ಹೇಳ್ಬೇಕಾದ್ರೆ ಭಾಳ ಜನ ಏಂಜಲ್ಸ್ ಇದ್ದಾರೆ. ಓಕೆ, ಗಬ್ರಿಯೇಲನ ದೇವದೂತನನ್ನು ಉಂಟು ಮಾಡಿದ್ರೆ ಈಸ್ ಅ ಮೆಸೆಂಜರ್ ಆಗಿ. ಓಕೆ, ಮಿಕಾಯಲನು ಯುದ್ಧ ಮಾಡುವವನಾಗಿ ಕಾಣಿಸಿಕೊಂಡರು. ಓಕೆ, ಆ ಲೂಸಿಫರ್ನು ದೊಬ್ಬಲ್ಪಟ್ಟನು. ಇದಲ್ಲದೆ ಪರಲೋಕದಲ್ಲಿ ದೇವರ ಸಿಂಹಾಸನದ ಸುತ್ತಲೂ ಕೆರಾಫಿಯರು, ಸರಾಫಿಯರು ಇದ್ದಾರೆ. ದೇವರನ್ನು ಆರಾಧಿಸುವುದಕ್ಕೋಸ್ಕರ ನಮ್ಮನ್ನು ಕಾಯುವಂಥ ಊಳಿಗದ ಆತ್ಮಗಳಿದೆ. ದೇವರ ಸನ್ನಿಧಾನದಲ್ಲಿ ಧೂಪ ಹಾಕುವಂಥ ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯದಲ್ಲಿ ಬರ್ತಿದೆ. ಓಕೆ, ಆತನ ಸನ್ನಿಧಾನದಲ್ಲಿ ಧೂಪ ಹಾಕುವಂಥ ರಫೇಲ್ ದೇವದೂತನಿದ್ದಾನೆ. ಪ್ರಾರ್ಥನೆಗಳನ್ನು ಸಮರ್ಪಿಸುವಂಥ ಅನೇಕ ದೇವದೂತರನ್ನು ಉಂಟು ಮಾಡಿದರು. ಅದರಲ್ಲಿ ಪ್ರಧಾನ ದೇವದೂತನು ಓಕೆ ಯಾರಾಗಿದ್ದ? ಲೂಸಿಫರ್ ಆಗಿದ್ದ. ಆದರೆ ಅವನು ತನ್ನನ್ನು ತಾನು ಹೆಚ್ಚಳಪಟ್ಟಿದ್ದರಿಂದ ಅವನು ಬಿದ್ದು ಹೋದ. ಅವನು ಬಿದ್ದು ಹೋದ ನಿಮಿತ್ತವಾಗಿ ದೇವರು ಏನು ಮಾಡ್ದ ಅಂದರೆ, ಇವಾಗ ದೂತರಾಗಿದ್ದ ತಕ್ಷಣ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ದೇವರು ಏನು ಮಾಡ್ದ? ಉಂಟು ಮಾಡ್ದ. ದೇವರು ಮನುಷ್ಯನನ್ನು ಉಂಟು ಮಾಡ್ದ. ಮನುಷ್ಯ ಹೇಗೆ ಉಂಟು ಮಾಡ್ದ ಎಂಬುದಾಗಿ ನಾನು ಆಲ್ರೆಡಿ ಹೇಳಿದೆ. ನಾನು ಹೆಂಗೆ ಉಂಟು ಮಾಡ್ದ? ದೇವರು ತನ್ನ ಸ್ವರೂಪದಲ್ಲಿ, ತ್ರಯೇಕತ್ವದಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡ್ದ. ಓಕೆ, ಈ ಮನುಷ್ಯನು ಓಕೆ ಏನು ಮಾಡ್ದ? ಪಾಪ ಮಾಡ್ದ. ಸಿನ್. ಆತನು ಪಾಪ ಮಾಡಿದ ನಿಮಿತ್ತವಾಗಿ, ಅವನು ಪಾಪ ಮಾಡಿದ್ದರಿಂದ ದೇವರು ಅವನಿಗೇನು ಮಾಡಿದ್ರು? ಓಕೆ, ರಕ್ಷಣೆಯ ಯೋಜನೆಯನ್ನು ಅನುಗ್ರಹಿಸಿಕೊಟ್ರು. ದೇವರು ರಕ್ಷಣೆಯನ್ನು ಯೋಜನೆಯನ್ನು ಅನುಗ್ರಹಿಸಿಕೊಟ್ಟು, ಮತ್ತು ಇನ್ನೊಂದು ಯಾವುದಂದರೆ ಕ್ರಿಸ್ತಿಯ ಜೀವಿತ. ಕ್ರಿಸ್ತಿಯ ಜೀವಿತವನ್ನು ಅನುಗ್ರಹಿಸಿಕೊಟ್ರು. ಅದು ಎಲ್ಲಿ ಬೋಧಿಸ್ತದೆ? ಓಕೆ, ಸಭೆಯಲ್ಲಿ. ಎಲ್ಲಿ? ಇನ್ ದ ಚರ್ಚ್. ಈ ಸಭೆಗೆ ಒಂದಿನ ಏನಿದೆ ಅಂದರೆ ಓಕೆ ಭವಿಷ್ಯ ಇದೆ. ಆ ಭವಿಷ್ಯ ಕೊಡುವಾತನ ಯಾರಾಗಿದ್ದಾರೆ? ಅದು ದೇವರಾಗಿದ್ದಾರೆ. ವೆನ್ ಕ್ರಿಯೇಟೆಡ್ ಮ್ಯಾನ್, ಯಾವಾಗ ಮನುಷ್ಯನ ದೇವರು ಉಂಟು ಮಾಡಿದನೋ, ಆ ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿ ದೇವರ ಸಂಬಂಧದಲ್ಲಿ ಆತನು ಜೀವಿಸಬೇಕೆಂಬುದಾಕಿದ್ದನು. ನೋಡ್ರಿ, ಮನುಷ್ಯನು ದೇವದೂತರಿಗಿಂತಲೂ ಒಂದು ಹೆಜ್ಜೆ ಏನಾಗಿದ್ದಾರೆ? ಸ್ವಲ್ಪ ಅಷ್ಟೇ. ಏನು ಸ್ವಲ್ಪ ಕಡಿಮೆ? ರೆಕ್ಕೆ ಒಂದಿಲ್ಲ ಅಷ್ಟೇ. ಕರೆಕ್ಟ್? ರೆಕ್ಕೆ ಇದ್ದಿದ್ರೆ ಏನಾಗ್ತಿತ್ತು? ಅದಕ್ಕೆ ದೇವ್ರು ರೆಕ್ಕೆ ಕಟ್ ಮಾಡಿಬಿಟ್ಟಾನೆ. ನೋ, ಮನುಷ್ಯನಿಗೆ ಏನು ಬೇಡ? ಸ್ವಲ್ಪ ಕಡಿಮೆಯಾಗಿ ಉಂಟು ಮಾಡಿದ್ದಾನೆ ಅಷ್ಟೇ.
ಬಟ್ ಆದರೆ ದೇವದೂತರಿಗಿಂತಲೂ ಮನುಷ್ಯರು ಅತಿ ಶ್ರೇಷ್ಠರಾಗಿದ್ದಾರೆ. ಈ ಮನುಷ್ಯನು ದೇವರ ಒಂದು ಅನ್ಯೂನ್ಯತೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ್ರು. ಆದರೆ ಮನುಷ್ಯನು ಪಾಪವನ್ನು ಮಾಡಿದ್ದರಿಂದ, ಪಾಪ ಹೇಗೆ ಬಂತು? ಅವಿಧೇಯತ್ವದಿಂದ ಬಂತು, ದುರಾಸೆಯಿಂದ ಬಂತು. ಆ ದುರಾಸೆಯಿಂದ ಬರಬೇಕಾದ್ರೆ ಆ ಮನುಷ್ಯನ ಒಳಗಡೆ ಎಲ್ಲ ವಿಧವಾದಂಥ ಕಾರ್ಯಗಳನ್ನು ತುಂಬಿಸಲ್ಪಟ್ಟನು. ಫಸ್ಟ್ ಮನುಷ್ಯ ಫಾದರ್, ಸನ್, ಹೋಲಿ ಸ್ಪಿರಿಟ್ ಹೇಗೆ ಉಂಟು ಮಾಡಲ್ಪಟ್ಟ? ತಂದೆಯ ಸ್ವಭಾವದಿಂದ, ಮಗನ ಸ್ವಭಾವದಿಂದ, ಪವಿತ್ರಾತ್ಮನ ಸ್ವಭಾವದಿಂದ, ಈ ಒಂದು ಅನ್ಯೂನ್ಯತೆಯಿಂದ ಮನುಷ್ಯನ ಉಂಟು ಮಾಡಲ್ಪಟ್ಟ. ಆದರೆ ಮನುಷ್ಯ ಏನಾದ? ಏನಾದ ಮನುಷ್ಯ? ಇದು ಮನುಷ್ಯ, ಇದು ಯಾರು? ಹೌದಾ? ಈತನ ಸಂಬಂಧವನ್ನು ಮಾಡಿದ್ದರಿಂದ ಏನು ಎಂಟ್ರಿ ಆಯಿತು? ಪಾಪ ಎಂಟ್ರಿ ಆಯಿತು. ಪಾಪ ಕೊಡುವ ಸಂಬಳ ಏನಾಗಿತ್ತು ಈತನಿಗೆ? ಡೆತ್, ಮರಣವು ಉಂಟಾಗಿತ್ತು ರೀ. ಸೊ ಅದಕ್ಕೆ ದೇವ್ರು ಏನು ಮಾಡಿದ್ರು? ಇನ್ನೊಂದು ಸಾರಿ ಈ ಮನುಷ್ಯನಿಗೋಸ್ಕರ ದೇವರು ತನ್ನ ಪ್ರಾಣವನ್ನು ಕೊಡೋದ್ರ ಮೂಲಕವಾಗಿ ಕ್ರಿಸ್ತನ ಪ್ರಭಾವವು ಆತನ ಒಳಗಡೆ ಬರಬೇಕಾದ್ರೆ ದೇವರು ಏನು ಮಾಡಿದಾನೆ? ರಕ್ಷಣೆ ಸಿದ್ಧಾಂತವನ್ನು ದೇವರು ಉಂಟು ಮಾಡಿದನು. ಆ ಪಾಪದ ಪ್ರಾಯಶ್ಚಿತ್ತವಾಗಿ, ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ದೇವರು ಆ ಸ್ಯಾಂಟಿಫಿಕೇಷನ್ ಅಂದರೆ ಶುದ್ಧೀಕರಣವನ್ನು ಮಾಡಿ ಅವನನ್ನು ಸಂಪೂರ್ಣವಾಗಿ ಇನ್ ದ ಗ್ಲೋರಿಫಿಕೇಷನ್, ಮಹಿಮೆಯಲ್ಲಿ ಆತನ ನಡೆಸೋದಕ್ಕೋಸ್ಕರ ರಕ್ಷಣೆ ಸಿದ್ಧಾಂತವನ್ನು ದೇವರು ಏರ್ಪಡಿಸಿದನು. ಆ ರಕ್ಷಣೆ ಸಿದ್ಧಾಂತವನ್ನು ಏರ್ಪಡಿಸಿದಾಗ ಈಗ ಈ ಮನುಷ್ಯ ಯಾರಂದರೆ ವಿಮೋಚಿಸಲ್ಪಟ್ಟ ಮನುಷ್ಯ. ಎಲ್ಲರೆಡೆ ಸೃಷ್ಟಿಸಲ್ಪಟ್ಟ ಮನುಷ್ಯ, ಬಿದ್ದು ಹೋದ ಮನುಷ್ಯ, ವಿಮೋಚಿಸಲ್ಪಟ್ಟ ಮನುಷ್ಯ. ನೋಡಿ, ಸೃಷ್ಟಿ ಮಾಡಿದ್ದು ಹೀಗೆ, ಆದರೆ ಅವನು ಬಿದ್ದು ಹೋದ, ಸೈತಾನ್ ಮಾತು ಕೇಳಿ. ನೆಕ್ಸ್ಟ್ ಕ್ರಿಸ್ತನ ಮೂಲಕವಾಗಿ ಆ ಮನುಷ್ಯನ ಏನಾಗಿದ್ದಾನೆ? ಈಗ ಯಾರಾಗಿದ್ದಾನೆ? ಮತ್ತೆ ತಿರುಗಿ ಆತನು ಬದುಕುವವನಾಗಿದ್ದಾನೆ. ಈಗ ದೇವ್ರು ಏನು ಮಾಡಿದ್ರು? ಈಗ ಈ ರಕ್ಷಣೆ ಯೋಜನೆಯನ್ನು ದೇವ್ರ ಸಿದ್ಧಾಂತ ಪಡಿಸಿದ ಮೇಲೆ ಆ ಮನುಷ್ಯನು ಹೇಗೆ ಜೀವಿಸಬೇಕು, ಒಂದು ಜಯಕರವಾದ ಜೀವಿತ, ಒಂದು ಪರಿಶುದ್ಧವಾದ ಜೀವಿತ, ಒಂದು ನೀತಿಕರವಾದಂಥ ಜೀವಿತವನ್ನು ಜೀವಿಸೋದಕ್ಕೋಸ್ಕರ ದೇವರು ಮನುಷ್ಯನನ್ನು ಕರೆದಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೂತರ ಸ್ಥಾನವನ್ನು ಇವತ್ತು ನಾವು ತುಂಬಿದ್ದೇವೆ. ಆ ದೂತರ ಸ್ಥಾನ ಏನಾಗಿದೆ? ಇವತ್ತು ನಾವು ತುಂಬಿದ್ದೇವೆ. ನಾವು ದೇವರ ಸನ್ನಿಧಾನದಲ್ಲಿ ಇವತ್ತು ಆರಾಧಿಸುತ್ತಾ, ದೇವರನ್ನು ಘನಪಡಿಸುತ್ತಾ, ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಆತನ ರಕ್ಷಣೆ ಕಾರ್ಯದಲ್ಲಿ ಇವತ್ತು ದೇವರು ತಂದು ಇವತ್ತು ನಮ್ಮನ್ನು ನಿಲ್ಲಿಸಿದ್ದಾನೆ. ಹೀಗೆ ನಾವು ಹೇಗೆ ಜೀವಿಸಬೇಕು? ಇವಾಗ ನಾವು ಎಲ್ಲಿದ್ದೇವಲ್ರಿ? ಈ ಒಂದು ರಕ್ಷಣೆ ಕಾರ್ಯದಲ್ಲಿ ಎಲ್ಲಿದ್ದೇವೆ? ಇವಾಗ ಈ ಸಿಸ್ಟಮ್ನಲ್ಲಿ ನಾವಿದ್ದೇವೆ. ಇವತ್ತು ನಾವು ಈ ಸಿಸ್ಟಮ್ನಲ್ಲಿದೆ. ರಕ್ಷಿಸಲ್ಪಟ್ಟಿದ್ದೇವೆ. ಹೇಳ್ರಿ, ರಕ್ಷಿಸಲ್ಪಟ್ಟಿದ್ದೇವೆ. ಕ್ರಿಸ್ತಿಯ ಜೀವಿತ ಜೀವಿಸ್ತಾ ಇದ್ದೇವೆ. ಸಭೆಯಲ್ಲಿದ್ದೇವೆ. ಈ ಕ್ರಿಸ್ತಿಯ ಜೀವಿತ ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸ್ಕೊಡುವಂಥದ್ದು ಯಾವುದಾಗಿದೆ? ಇಸ್ ಎ ಚರ್ಚ್, ರೈಟ್? ಇಲ್ಲಿ ಸಭೆ ಇದೆ. ಸಭೆಯಲ್ಲಿ ದೇವರು ಯಾರನ್ನೆಲ್ಲ ಇಟ್ಟಿದ್ದಾರೆ? ದೇವರು ಅಪೇಸ್ಟ್. ಈ ಸಭೆಯಲ್ಲಿ ದೇವರು ಯಾರು ಇಟ್ಟಿದ್ದಾರೆ? APEST. ಯಾರನ್ನು ಇಟ್ಟಿದ್ದಾರೆ ದೇವರು? ಅಪೋಸ್ತಲರನ್ನು ಇಟ್ಟಿದ್ದಾರೆ. ಪ್ರಾಫಿಟ್ಸ್, ಪ್ರವಾದಿಗಳನ್ನು ದೇವರು ಇಟ್ಟಿದ್ದಾರೆ. ಇವ್ಯಾಂಜಲಿಸ್ಟ್, ಸುವಾರ್ತಿಕರನ್ನು ಇಟ್ಟಿದ್ದಾರೆ. ಶಫರ್ಡ್, ಒಬ್ಬ ಕುರುಬನನ್ನು ಇಟ್ಟಿದ್ದಾರೆ. ಟೀಚರ್, ಬೋಧಕರನ್ನು ಇಟ್ಟಿದ್ದಾರೆ. ಇವರೆಲ್ಲರೂ ಏನಕ್ಕೆ ಈ ಅಪೇಸ್ಟ್, ಇಷ್ಟು ಜನರು ಏನು ಬೋಧಿಸ್ತಾ ಇದ್ದಾರೆ? ಹೌ ಟು ಲಿವ್ ಹ್ಯಾಸ್ ಎ ಕ್ರಿಶ್ಚಿಯನ್ ಲೈಫ್. ಒಬ್ಬ ಕ್ರಿಸ್ತಿಯ ಜೀವಿತ ಹೇಗೆ ಜೀವಿಸಬೇಕೆಂಬುದಾಗಿ ಒಂದು ಬೋಧಿಸ್ತಾ ಇದ್ದಾರೆ. ಮೊದಲನೇದು ಪಾರ್ಟ್ A. ಪಾರ್ಟ್ B ಭವಿಷ್ಯ ಕಾಲವನ್ನು ಆತನ ಬೋಧಿಸುವಂಥದ್ದು. ಸಭೆಯು ಎಂಡ್ ಟೈಮ್ ಇವೆಂಟ್ಸನ್ನು ಕೂಡ ಟೀಚ್ ಮಾಡುವಂಥದ್ದಾಗಿದೆ. ನಾವು ಕ್ರಿಸ್ತಿಯ ಜೀವಿತವನ್ನು ಜೀವಿಸ್ತಾ ಇರುವಾಗಲೇ ಆ್ಯಸ್ ವೆಲ್ ಆಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಇನ್ ಫ್ಯೂಚರ್ ಥಿಂಗ್ಸ್.
ಮುಂದಿನ ಸಂಗತಿಗಳೆಲ್ಲವೂ ಕೂಡ ಸಭೆಯಲ್ಲಿ ಅದು ಬೋಧಿಸಲ್ಪಡ್ತಾ ಇದೆ, ಚರ್ಚ್ನಲ್ಲಿ. ದಟ್ ಮೀನ್ಸ್ ಚರ್ಚಿಗೆ ಏನಾಗ್ತದೆ, ಒಬ್ಬ ಮನುಷ್ಯನಿಗೆ ಏನಾಗ್ತದೆ, ಲೋಕಕ್ಕೆ ಏನಾಗ್ತದೆ, ಆಕಾಶಕ್ಕೆ ಏನಾಗ್ತದೆ, ಸೃಷ್ಟಿಗಳಿಗೆ ಏನಾಗ್ತದೆ, ಸಮುದ್ರಕ್ಕೆ ಏನಾಗ್ತದೆ, ನೀರಿಗೆ ಏನಾಗ್ತದೆ, ಜಲಚರಗಳಿಗೆ ಏನಾಗ್ತದೆ, ಪ್ರಾಣಿಗಳಿಗೆ ಏನಾಗ್ತದೆ, ಪಾಪ ತುಂಬಿದ ಮನುಷ್ಯರಿಗೆ ಜೀವಿತದಲ್ಲಿ ಅವ್ರಿಗೇನಾಗ್ತಿದೆ, ಯಾವ ಥರ ನ್ಯಾಯ ತೀರ್ಪು ಬರ್ತದೆ. ನ್ಯಾಯ ತೀರ್ಪುಗಳ ಮಧ್ಯದಲ್ಲಿ ದೊಡ್ಡ ದೇವರ ರೌದ್ರಾಕಾರವಾಗಿರುವಂಥ ನ್ಯಾಯ ತೀರ್ಪಿನ ಮಧ್ಯದಲ್ಲಿ ಒಂದು ಸಂತೋಷದ ಸಮಾಚಾರ ಏನಂದರೆ ಕ್ರಿಸ್ತನು ಬರುವನಾಗಿದ್ದಾನೆ. ಆ ಕ್ರಿಸ್ತನು ಬರಬೇಕಾದ್ರೆ ಸಭೆಯು ಎತ್ತಲ್ಪಡ್ತದೆ. ಚರ್ಚ್ ವಿಲ್ ರ್ಯಾಪ್ಚರ್ ಅಂದರೆ ಎತ್ತಲ್ಪಡ್ತದೆ. ಸಭೆ ಎತ್ತಲ್ಪಟ್ಟು ದೇವರ ಸನ್ನಿಧಾನದಲ್ಲಿ ಸದಾಕಾಲ ಅದು ಜೀವಿಸುವಂಥದ್ದಾಗಿರ್ತದೆ. ಇದೇನಾಗಿದೆ, ಸಭೆ ಬೋಧಿಸ್ತಾ ಇದೆ. ಸಭೆ ಇವತ್ತು ಏನು ಬೋಧಿಸ್ತಾ ಇದೆ? ಚರ್ಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫ್ನಲ್ಲಿ ನಿಮ್ಮ ಮನೆ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಅದಕ್ಕಿಂತ ಒಂದು ಹೆಜ್ಜೆಯನ್ನು ಮುಂದಾಗಿ ಬರಬೇಕಾದ್ರೆ ಚರ್ಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಚರ್ಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಚರ್ಚ್ ಈಸ್ ಪ್ಲೇಯಿಂಗ್ ದ ಮೇಜರ್ ರೋಲ್ ಇನ್ ದ ಸಾಲ್ವೇಷನ್ ಲೈಫ್. ರಕ್ಷಣೆ ಜೀವಿತದಲ್ಲಿ ಸಭೆ ಅನ್ನೋದು ಬಹಳ ಮಹತ್ವಕರವಾಗಿರುವಂಥ ಸಂಗತಿ ಆಗಿದೆ. ಯಾಕಂದರೆ ಇದೇ ಸಭೆಯಲ್ಲಿ ಪಾಪದ ಕುರಿತಾಗಿ ನಾವು ಬೋಧಿಸ್ತಾ ಇದ್ದೇವೆ. ಮನುಷ್ಯನ ಜೀವನ ಏನೆಂಬುದಾಗಿ ನಾವು ಬೋಧಿಸ್ತಾ ಇದ್ದೇವೆ. ಜೊತೆಗೆ ಪವಿತ್ರಾತ್ಮನ ಫಲಗಳು ಏನೆಂಬುದಾಗಿ ನಾವು ಬೋಧಿಸ್ತಾ ಇದ್ದೇವೆ. ಪವಿತ್ರಾತ್ಮನ ವರಗಳು ಏನಾಗಿದೆ ಎಂಬುದಾಗಿ ಬೋಧಿಸ್ತಾ ಇದ್ದೇವೆ. ಆ ಯೇಸು ಯಾರಾಗಿದ್ದಾವೆ, ಯೇಸುವಿನ ಜೀವನ ಏನಾಗಿತ್ತು, ಆ ಯೇಸುವಿನ ರಕ್ಷಣೆ ಏನಾಗಿದೆ, ಹೇಗೆ ನಾವು ಯೇಸುವನ್ನು ಆರಾಧಿಸ್ತೇವೆ, ಹಾಗಾದರೆ ಯೇಸುವಿಗೆ ಮುಂದೆ ಏನಾಗ್ತಾಯಿದೆ, ಆ ಯೇಸುವಿನ ಜೊತೆಗೆ ನಾವು ಹೇಗೆ ಜೀವಿಸ್ತೇವೆ, ಎಲ್ಲ ಭವಿಷ್ಯತ್ ಕಾಲದ ಸಂಗತಿಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ಎವ್ರಿ ವೀಕ್ ವಿ ಆರ್ ಸ್ಟಡಿಂಗ್ ದ ಸ್ಕ್ರಿಪ್ಚರ್ಸ್. ಇವೆಲ್ಲವೂ ನಮಗೆ ಎಲ್ಲಿಂದ ಆಧಾರವಾಗಿದೆ, ಹೇಗೆ ನಮಗೆ ಸಿಗ್ತಾ ಇದೆ, ಎಲ್ಲವೂ ಕೂಡ ವಾಕ್ಯದಿಂದ ನಮಗೆ ಸಿಕ್ಕುವಂಥದ್ದಾಗಿದೆ. ಆ ವಾಕ್ಯವೇ ದೇವರಾಗಿದ್ದಾನೆ. ಆದಿಯಲ್ಲಿ ದೇವರು ನನಗೆ ದೇವರಿದ್ದಾನೆ, ನನಗೊಬ್ಬ ದೇವರಿದ್ದಾನೆ. ಆ ದೇವರು ಅಲ್ಫಾ ಒಮೇಗನಾಗಿದ್ದಾನೆ. ಆ ದೇವರು ವಾಕ್ಯವಾಗಿ ನನಗೆ ಪ್ರಕಟಿಸಿಕೊಂಡಿದ್ದಾನೆ. ವಾಕ್ಯವೆಂಬಾತನು ಯೇಸುವಿನ ರಕ್ಷಣೆನ ಆತ ನಮಗೆ ಅನುಗ್ರಹಿಸಿದ್ದಾನೆ. ಆ ಯೇಸು ಪವಿತ್ರಾತ್ಮನಿಂದಲೂ ತುಂಬಿಸಲ್ಪಟ್ಟವನಾಗಿದ್ದನು. ಆ ಪವಿತ್ರಾತ್ಮನು ನಮಗೂ ಆತನ ವಾಗ್ದಾನ ಮಾಡಿದನು. ಅದರಲ್ಲಿ ದೇವರು ಸೃಷ್ಟಿ ಮಾಡಿದಲ್ಲಿ ದೇವದೂತರು ಮುಂಚಿತವಾಗಿದ್ದರು. ಅವರು ತಮ್ಮ ಸ್ಥಾನದಿಂದ ಬಿದ್ದು ಹೋದ ನಂತರ ದೇವರು ಮನುಷ್ಯನನ್ನು ಉಂಟು ಮಾಡಿದನು. ಆ ಮನುಷ್ಯನು ಅವಿಧೇಯನಾಗಿ ಪಾಪ ಮಾಡಿದ್ದರಿಂದ ದೇವರ ರಕ್ಷಣೆ ಕಾರ್ಯವನ್ನು ಯೋಜಿಸಿದನು. ಆ ರಕ್ಷಣೆ ಕಾರ್ಯವನ್ನು ಕ್ರಿಸ್ತಿಯ ಜೀವಿತದಲ್ಲಿ ಹೇಗೆ ಜಯಕರವಾಗಿ ಜೀವಿಸಬೇಕೆಂಬುದಾಗಿ ಆತನು ಬೋಧನೆ ಸಿದ್ಧಾಂತವನ್ನು ಕೊಟ್ಟನು. ಆ ಸಿದ್ಧಾಂತವು ದೇವರ ಸಭೆ ಬೋಧಿಸ್ತಾ ಇದೆ. ಆ ಸಭೆಗೆ ಒಂದು ದಿನ ಭವಿಷ್ಯವಿದೆ. ಆ ಭವಿಷ್ಯದಲ್ಲಿ ದೇವರಿದ್ದಾನೆ. ಇನ್ ದ ಬಿಗಿನಿಂಗ್, ಅಟ್ ದ ಲಾಸ್ಟ್, ಇನ್ ದ ಬಿಗಿನಿಂಗ್ ದೇರ್ ವಾಸ್ ಗಾಡ್. Last there will be God. Hallelujah. ಅಂತ್ಯದಲ್ಲಿ ದೇವರಿದ್ದಾನೆ. ಆ ದೇವರು ಭವಿಷ್ಯತ್ ಕಾಲವನ್ನು ಆತನು ತಿಳಿಸುವನಾಗಿದ್ದಾನೆ. ಆ ಭವಿಷ್ಯತ್ ಕಾಲವು ಸಭೆಯಲ್ಲಿ ಅದನ್ನು ಬೋಧಿಸ್ತಾ ಇದೆ. ಆ ಬೋಧನೆ ಕ್ರಿಸ್ತಿಯ ಜೀವಿತವಾಗಿದೆ. ಅದು ರಕ್ಷಣೆಗೆ ನಡೆಸ್ತದೆ. ಆ ರಕ್ಷಣೆಯು ಪಾಪದಿಂದ ವಿಮೋಚನೆಗೊಳಿಸ್ತದೆ. ಆ ವಿಮೋಚನೆಗೊಂಡಂಥ ಮನುಷ್ಯನು ದೇವರ ಮಗನಾಗಿದ್ದಾನೆ. ಆತನು ದೇವದೂತರಿಗಿಂತ ಹೆಚ್ಚಿಸಲ್ಪಟ್ಟಂಥ ಮನುಷ್ಯನಿಗೆ ಪವಿತ್ರಾತ್ಮನ ಅಭಿಷೇಕ ವರಗಳಿಂದ ಆತನು ತುಂಬಿಸಿದ್ದಾನೆ. ಆ ಪವಿತ್ರಾತ್ಮ ವರಗಳನ್ನು ಅನುಗ್ರಹಿಸಿದ ಆತನು ರಕ್ಷಣೆ ಕಾರಣಕರ್ತನು ಯೇಸು ಆಗಿದ್ದಾರೆ. ಆ ಯೇಸು ವಾಕ್ಯವಾಗಿದ್ದಾರೆ. ವಾಕ್ಯವೇ ದೇವರಾಗಿದೆ. ಹಂಗೆ ಬಂದರೂ ಒಂದು ಸಂದೇಶ ಇದೆ, ಹಿಂಗೆ ಬಂದರೂ ಕೂಡ ಒಂದು ಸಂದೇಶ ಇದೆ. ಹಲ್ಲೆಲೂಯಾ. ದಿಸ್ ಈಸ್ ದ ಡಾಕ್ಟರ್ನಲ್ ಟೀಚಿಂಗ್ಸ್ ಅಂತ ಹೇಳ್ತಾರೆ ಇದನ್ನು. ಇದು ಒಂದು ಪ್ರಧಾನ ಸಿದ್ಧಾಂತದ ಬೋಧನೆಗಳು ರೀ. ಎಲ್ಲ ಬೈಬಲ್ ಕಾಲೇಜ್ಗಳಲ್ಲಿ ಇದನ್ನೇ ಹೇಳ್ಕೊಡುವಂಥದ್ದು. ಆಲ್ ದ ಬೈಬಲ್ ಕಾಲೇಜಸಲ್ಲಿ ಗಾಡ್ ಇದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ತಲೆ ಕೆಡಿಸ್ಕೊಂಡು ಸ್ಟಡಿ ಮಾಡಿ 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 ವರ್ಷ ಅನ್ಗಂಟಲೆ ಸ್ಟಡಿ ಮಾಡ್ತಾರೆ. ದೆನ್ ಸ್ಕ್ರಿಪ್ಚರ್ಸ್, ದೆನ್ ಜೀಸಸ್, ಹೋಲಿ ಸ್ಪಿರಿಟ್ ಆ್ಯಂಡ್ ಏಂಜಲ್ಸ್, ದೆನ್ ಮ್ಯಾನ್, ದ ಸಿನ್, ದೆನ್ ಸಾಲ್ವೇಷನ್, ದ ಕ್ರಿಶ್ಚಿಯನ್ ಲೈಫ್, ದ ಚರ್ಚ್ ಆ್ಯಂಡ್ ದ ಇಟರ್ನಲ್ ಆರ್ ಫ್ಯೂಚರ್ ಥಿಂಗ್ಸ್, ಎಸ್ಕಟಾಲಜಿ ಅಂತ ಹೇಳ್ತಾರೆ ಇದಕ್ಕೆ. ಇವನ್ನೆಲ್ಲವನ್ನು ಬೋಧಿಸುವಂಥದ್ದಾಗಿದೆ. ಇದೆಲ್ಲ ಯಾವುದ್ರ ಮಧ್ಯದಲ್ಲಿದೆ ಅಂದರೆ ಆದಿಯಲ್ಲಿಯೂ ದೇವರು, ಅಂತ್ಯದಲ್ಲಿ ದೇವರು, ಇದೆರಡರ ಮಧ್ಯದಲ್ಲಿ ದೇವರು ರಕ್ಷಣೆ ಸಿದ್ಧಾಂತವನ್ನು ಹೇಗೆ ಆತನು ಪ್ರಕಟಿಸುತ್ತಾನೆ. ಇದು ಎಲ್ಲ ನೋಡ್ರಿ, ಆಹಾ, ಇದು ದೇವರ ಐಶ್ವರ್ಯವಾಗಿದೆ. ಇದು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದು ಯಾರ್ಯಾರು ಅರ್ಥ ಮಾಡ್ಕೊಂಡಿದ್ದು? ಅಪೊಸ್ತಲನಾದ ಪೌಲನು ಅದನ್ನು ಅರ್ಥ ಮಾಡ್ಕೊಂಡ.
ಅದಕ್ಕೆ ವಾಕ್ಯ ಹೇಳ್ತಿದೆ, ಏನಂತ ಹೇಳ್ತಿದೆ ಅದು ನೋಡ್ರಿ. ಅದಕ್ಕೆ ರೋಮನ್ಸ್ನವ್ರಿಗೆ ಬರಿಬೇಕಾದ್ರೆ 11ನೇ ಅಧ್ಯಾಯ 33ನೇ ವಾಕ್ಯಕ್ಕೆ ಬರಿಬೇಕಾದ್ರೆ ಆತನು ಬರಿತಾನೆ. ಓಕೆ, ಏನು ಹೇಳ್ತಿದೆ? ಆಹಾ, ಆಹಾ, ದೇವರ ಐಶ್ವರ್ಯವು, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ವಾ, ಹಲ್ಲೆಲೂಯಾ. ಒಂದ್ಸರಿ ಹೇಳ್ರಿ ನನ್ನ ಜೊತೆಗೆ, ಆಹಾ. ಹೆಂಗೆ ಹೇಳ್ತಾರೆ? ಆಹಾ, ಆಹಾ, ದೇವರ ಏನಾಗಿದೆ? ಐಶ್ವರ್ಯವು, ಜ್ಞಾನವು, ವಿವೇಕವು. ಈಗ ಹೇಳ್ರಿ, ಎಷ್ಟೋ ಅಗಾಧ. ಅದನ್ನು ಊಹೆ ಕೂಡ ನಾವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ರೀ. ಅದು ನಾನು ಸಣ್ಣದಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ಅಷ್ಟೇ. ಓಕೆ, ನಿಮ್ಮ ಲೈಫ್ನಲ್ಲಿ ದೇವರು ಪ್ರಧಾನನಾಗಿರ್ಬೇಕು ರೀ. ನಿಮ್ಮ ಜೀವಿತದಲ್ಲಿ ದೇವರೊಬ್ಬನೇ ಪ್ರಧಾನನಾಗಿರಬೇಕು. ಆತನೇ ಆಲ್ಫಾ, ಆತನೇ ಒಮೇಗನಾಗಿದ್ದಾನೆ. ಆತನೊಬ್ಬನೇ ನಿಮ್ಮ ಜೀವಿತದಲ್ಲಿ ಪ್ರಧಾನನಾಗಿರಬೇಕು. ಆ ಪ್ರಧಾನನಾಗಿರುವ ದೇವರು, ಅತ್ಯುನ್ನತನಾಗಿರುವಂಥ ದೇವರು ನಿಮ್ಮ ಜೀವಿತದಲ್ಲಿ ಆತನ ವಾಕ್ಯಗಳಿಂದ ತುಂಬಿಸಲ್ಪಟ್ಟಿರಬೇಕು. ಆ ವಾಕ್ಯವೆಂಬಾತನು ನರಾವತಾರವೆತ್ತಿ ನಮಗೆಲ್ಲರ ರಕ್ಷಣೆಗೆ ಕಾರಣಕರ್ತನಾಗಿದ್ದಾನೆ. ಆ ಯೇಸುವೆ ನಮಗೆ ಒಡೆಯನಾಗಿರಬೇಕು. ಒಡೆಯನಾಗಿರುವ ಆತನು ನಮ್ಮನ್ನು ದೂತರಿಗಿಂತಲೂ ಸ್ವಲ್ಪ ಕಡಿಮೆಯಲ್ಲಿ ಉಂಟು ಮಾಡಿದ್ದಾನಷ್ಟೇ. ಬಟ್ ಆದರೆ ದೇವದೂತರಿಗಿಂತಲೂ ಉನ್ನತನಾಗಿರುವ ಆತನು ನಮ್ಮ ಜೀವಿತದಲ್ಲಿದ್ದಾನೆ. ಹೇಗಿದ್ದಾನೆ? ಪವಿತ್ರಾತ್ಮನಿಂದ ನಮ್ಮ ತುಂಬಿಸಲ್ಪಟ್ಟು ನಮ್ಮ ಜೀವಿತದಲ್ಲಿದ್ದಾನೆ. ಹಲ್ಲೆಲೂಯಾ. ಆದಾಗ್ಯೂ ನಾವು ಪಾಪಗಳನ್ನು ನಾವು ಮಾಡಿದಾಗ್ಯೂ ದೇವರ ರಕ್ಷಣೆ ಸಿದ್ಧಾಂತವನ್ನು ದೇವರು ನಮಗೆ ಅದನ್ನು ಏರ್ಪಡಿಸಿಕೊಟ್ಟು ನಮ್ಮ ಜೀವಿತದಲ್ಲಿ ಕ್ರಿಸ್ತಿಯ ಬೋಧನೆಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ. ಅದರ ಅರ್ಥ ಇವು ಎಲ್ಲವೂ ಇಂಪಾರ್ಟೆಂಟ್ ರೀ. ನಮಗೆ ದೇವರು ಇಂಪಾರ್ಟೆಂಟ್, ವಾಕ್ಯ ಇಂಪಾರ್ಟೆಂಟ್, ಯೇಸು ಇಂಪಾರ್ಟೆಂಟ್, ದೂತರು ಕೂಡ ನಮಗೆ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಏನು ದೇವರು ಹೇಳ್ತಾರೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅವ್ರು ಏನು ಮಾಡ್ತಾರೆ, ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳೋರು. ದೇವದೂತರು ಕೂಡ ನಮಗೆ ಇಂಪಾರ್ಟೆಂಟ್. ಓಕೆ, ಅಟ್ ದ ಸೇಮ್ ಟೈಮ್ ಓಕೆ, ಹ್ಯುಮ್ಯಾನಿಟಿ, ನಮಗೆ ಮನುಷ್ಯತ್ವವನ್ನು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು ಪಾಪದಿಂದ ಬೇರ್ಪಟ್ಟು ಜೀವಿಸುವುದು ಕೂಡ ಇಂಪಾರ್ಟೆಂಟ್. ನಮ್ಮ ರಕ್ಷಣೆ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. Salvation is most important because salvation brings eternal life. Hallelujah. ರಕ್ಷಣೆಯು ನಿತ್ಯ ಜೀವನ ತರುವಂಥದ್ದಾಗಿದೆ. ರಕ್ಷಣೆಯು ಮರಣವನ್ನು ಕ್ಯಾನ್ಸಲ್ ಮಾಡಿದೆ. ಇದೆಲ್ಲ ನಮಗೆ ತಿಳಿಸ್ಕೊಡುವಂಥದ್ದು ಕ್ರಿಸ್ತಿಯ ಜೀವಿತ. ಹೌ ಟು ವಿ ಲಿವ್, ದೇವರ ಪರಿಶುದ್ಧರಾಗಿ, ನೀತಿವಂತರಾಗಿ, ಆರಾಧಿಸುವವರಾಗಿ, ಓಕೆ, ಸೇವೆ ಮಾಡೋರಾಗಿ, ಸಾಕ್ಷಿಗಳಾಗಿ ನಾವು ಜೀವಿಸಬೇಕೆಂಬುದಾಗಿ ಕ್ರಿಸ್ತಿಯ ಬೋಧನೆ ನಮಗೆ ಬೋಧಿಸ್ತದೆ. ಸಭೆ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್. ಇದೆಲ್ಲ ನಮಗೆ ಸಿಕ್ಕುವಂಥದ್ದು ಇದೆ. ಇದಿಷ್ಟು ನಮಗೆ ಸಿಕ್ಕಿದ್ದು ಇನ್ ದ ಚರ್ಚ್. ಈ ಸಭೆಯಲ್ಲಿ ದೇವರು ಅದನ್ನೆಲ್ಲವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಸಭೆ ನಮ್ಮ ಲೈಫ್ನಲ್ಲಿ ಓಕೆ, ದೇವರು ಯೇಸು ಸ್ವಾಮಿ ಬಿಟ್ಟರೆ ನೆಕ್ಸ್ಟ್ ನಮ್ಮ ಜೀವಿತದಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ದ ಚರ್ಚ್, ಸಭೆ. ಯಾಕಂದರೆ ಇಲ್ಲಿ ನಾವು ಯಾರನ್ನು ಆರಾಧಿಸ್ತಾ ಇದ್ದೇವೆ? ದೇವರನ್ನು ಆರಾಧಿಸ್ತಿದ್ದೇವೆ, ಯೇಸುವನ್ನು ಆರಾಧಿಸ್ತೇವೆ, ಪವಿತ್ರಾತ್ಮನ ಆರಾಧಿಸ್ತೇವೆ, ಸ್ಕ್ರಿಪ್ಚರ್ ಸ್ಟಡಿ ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಭವಿಷ್ಯ ಇದೆ ರೀ. ನಮ್ಮ ತಾಕತ್ತು ನಮ್ಮ ತೋಳ್ನಲ್ಲಿಲ್ಲ, ನಮ್ಮ ಜ್ಞಾನದಲ್ಲಿಲ್ಲ, ನಮ್ಮ ದಾನ ಧರ್ಮ ಕ್ರಿಯೆಗಳಲ್ಲಿ ಇಲ್ಲ ರೀ. ನಮ್ಮ ಭವಿಷ್ಯತ್ತಿರೋದು ದೇವರ ಸಭೆಯಲ್ಲಿ. ಆ ಸಭೆಯಲ್ಲಿ ಯೇಸು ಇದ್ದಾರೆ. ಆ ಯೇಸು ದೇವರ ಮಗನಾಗಿದ್ದಾರೆ. ಆ ದೇವರೇ ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ಸಭೆಯಲ್ಲಿ ದೇವರ ಭವಿಷ್ಯ ಇಟ್ಟಿದ್ದಾರೆ. ಹಾಗಾದರೆ ಆ ಸಭೆಯನ್ನು ಪರಿಪಾಲಿಸಿಕೊಂಡು ಬರ್ತಾ ಇರುವನು ಪವಿತ್ರಾತ್ಮನಾದಂಥ ದೇವರು. ಆ ಸಭೆಗೆ ತಲೆಯಾಗಿರುವ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಸಭೆಗೆ ಒಬ್ಬ ಸಣ್ಣ ಪಾಲಕನನ್ನು ದೇವರು ಕೊಟ್ಟಿದ್ದಾರೆ. ಆ ಪಾಲಕ ನಿಮ್ಮ ಸಭಾ ಪಾಲಕ. ಸಭೆಯನ್ನು ಪಾಲಿಸಿಕೊಂಡು ನಿಮ್ಮನ್ನೆಲ್ಲನೂ ಈ ಬೋಧನೆಯಲ್ಲಿ ನಿಮ್ಮನ್ನು ನಡೆಸ್ತಾ ಇರುವಂಥವನು ಒಬ್ಬ ಪಾಲಕ, ಸಭಾ ಪಾಲಕ. ನಿಮ್ಮ ಜೀವಿತದಲ್ಲಿ ಪಾಸ್ಟರ್ಗೂ ಕೂಡ ಅತ್ಯುನ್ನತವಾದಂಥ ಓಕೆ ಸ್ಥಾನ ಕೊಡದೇ ಇದ್ರೂ ಅಟ್ಲೀಸ್ಟ್ ಅವ್ರನ್ನ ಗೌರವಿಸುವವರಾಗಿಯೂ ಅವ್ರ ವಿರುದ್ಧವಾಗಿ ಮಾತನಾಡಿದವ್ರು ಗುಣಗುಟ್ಟದಾಗಿಯೂ ನಾವು ಇರಬೇಕಾಗಿದೆ ರೀ. ಹಲ್ಲೆಲೂಯಾ. ಯಾಕಂದರೆ ನಿಮ್ಮನ್ನೆಲ್ಲರನ್ನೂ ಕ್ರಿಸ್ತ ಯೇಸುವಿನಲ್ಲಿ ಓಕೆ ಐಕ್ಯ ಹೊಂದುವುದಕ್ಕೋಸ್ಕರ ಓಕೆ ಸಭಾಪಾಲಕನ ದೇವರು ಇಟ್ಟಿದ್ದಾನೆ ರೀ. ಒಬ್ಬ ಕುರುಬನಾಗಿ ಇಟ್ಟಿದ್ದಾನೆ. ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಯಿಸುತ್ತಾ, ತಕ್ಕ ಕಾಲದಲ್ಲಿ ನಿಮಗೆ ಪ್ರಾರ್ಥಿಸುತ್ತಾ, ತಕ್ಕ ಕಾಲದಲ್ಲಿ ನಿಮ್ಮನ್ನು ಸಂಧಿಸುತ್ತಾ, ತಕ್ಕ ಕಾಲದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸುತ್ತಾ, ನಿಮ್ಮನ್ನು ಸಂತೋಷದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ದೇವರ ರಾಜ್ಯದ ಕಡೆಗೆ ಅಂತೂ ಹತ್ತಿಕೊಳ್ಳುವ ಎಲ್ಲ ದುಷ್ಟ ಕಾರ್ಯಗಳನ್ನು ತಪ್ಪಿಸಿ, ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿ ದೇವರ ಕಡೆಗೆ ನಡೆಸಿಕೊಂಡು ಹೋಗಲಿಕ್ಕೆ ಸಭಾಪಾಲಕನ ದೇವರು ಇಟ್ಟಿದ್ದಾನೆ ರೀ. ಹಲ್ಲೆಲೂಯಾ. ಇದೆಲ್ಲ ರಕ್ಷಣೆ ಕಾರ್ಯ ಯಾರಿಂದ ಉಂಟಾಯಿತು? ಇಟ್ಸ್ ಆಲ್ ಅಬೌಟ್ ಗಾಡ್. ಇಟ್ಸ್ ಆಲ್ ಅಬೌಟ್ ಗಾಡ್. ಇದೆಲ್ಲವೂ ದೇವರಿಂದ ಇತ್ತು ರೀ. ಬಿಕಾಸ್ ಹಿ ವಾಸ್, ಆತನು ಇದ್ದನು. ಹಿ ಈಸ್ ಹಿಯರ್, ಆತನು ಇಲ್ಲಿ ಇದ್ದಾನೆ. ಹಿ ವಿಲ್ ಬಿ ಇನ್ ಫ್ಯೂಚರ್. ಆತನ ಮುಂದೆಯೂ ಕೂಡ ಆತನು ಇರುವಂಥ ದೇವರು ಆತನಾಗಿದ್ದಾನೆ ರೀ.
ಆಮೆನ್. ಹಲ್ಲೆಲೂಯ. ಹೇಳ್ರಿ, ಆದಿಯಲ್ಲಿ ದೇವರಿದ್ದನು, ಅಂತ್ಯದಲ್ಲಿಯೂ ದೇವರಿದ್ದನು, ಇದರ ಮಧ್ಯದಲ್ಲಿ ರಕ್ಷಣೆ ಸಿದ್ಧಾಂತನ ಪಡಿಸಿದ್ದಾನೆ. ಆಮೆನ್. ಆ ಸಿದ್ಧಾಂತ ಯಾರಿಗೆ? ಜೋರಾಗಿ ಹೇಳ್ರಿ, ನನಗೆ. ಹಲ್ಲೆಲೂಯ. ಕಮ್ಮ ನಾವು ಎದ್ದು ನಿಂತ್ಕೊಂಡು ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಸ್ವಾಮಿ, ನೀನು ಆದಿಯಿಂದಲೂ ಅಂತ್ಯದಿಂದಲೂ ನೀನಿದ್ದೀಯ ಕರ್ತನೆ. ಈ ಅಂತ್ಯದ ಮಧ್ಯದಲ್ಲಿ ಈ ರಕ್ಷಣೆಯ ಸಿದ್ಧಾಂತದಲ್ಲಿ ನೀನು ನನ್ನನ್ನು ನಿನ್ನಿಟ್ಟಿದ್ದೆ, ಅದಕ್ಕಾಗಿ ನಾನು ಸ್ತೋತ್ರ ಹೇಳ್ತೇನೆ ಎಂಬುದಾಗಿ. ಲೆಟ್ ಅಸ್ ವಿ ಗಿವ್ ಥ್ಯಾಂಕ್ಸ್ ಟು ಗಾಡ್.